ವಿಚಾರವಾಗಿ ಈಗ ಎದ್ದಿರುವಂತ ಈ ಒಂದು ಊಹಾಪೋಹನ ಅಥವಾ ಆತ 300ಕ್ಕೂ ಹೆಚ್ಚು ಹಣವನ್ನ ನಾನಲ್ಲಿ ಹೂತಿದ್ದೇನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲ ಸಾಕಷ್ಟು ಸ್ಥಳಗಳನ್ನ ಇನ್ನೂ ನೀವು ಶೋಧ ಕಾರ್ಯ ನಡೆಸಬೇಕಾಗತ್ತೆ ಅಂತ ಮನವಿಯನ್ನ SIT ಅಧಿಕಾರಿಗಳ ಮುಂದೆ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಆತನ ಮಾತಿಗೆ ಕಿವಿ ಕೊಡ್ತಾರ. 30 ಸ್ಪಾಟ್ ಉತ್ಖನನ ಆಗಲೇಬೇಕು ಅಂತ ಅನಾಮಿಕ ಪಟ್ಟನ್ನ ಹಿಡಿದಿರುವಂತದ್ದು. ಇಲ್ಲ ನೀವು 30 ಸ್ಪಾಟ್ ಅಲ್ಲಿ ಆಗಿಲೇಬೇಕು, ಉತ್ಖನನ ಮಾಡಲೇಬೇಕು. 13ರಲ್ಲಿ ಉಳಿದಂತೆ 200 ಮೀಟರ್ ಜಾಗದಲ್ಲೂ ಕೂಡ ಉತ್ಖನನಕ್ಕೆ ಆಗ್ರಹ ಮಾಡ್ತಿದ್ದಾನೆ. ಇಲ್ಲ ಸರ್, ಅಕ್ಕಪಕ್ಕದಲ್ಲಿ ಎಲ್ಲೋ ಇದೆ, ಈ 13 ಜಾಗವನ್ನ ಬಿಟ್ಟು ಸುಮಾರು ಒಂದು 200 ಮೀಟರ್ ದೂರಕ್ಕೆ ಹೋಗೋಣ ಅಂತ. ಈಗ ಎಕ್ಸಾಂಪಲ್ ಒಂದು 100 ಮೀಟರ್ 200 ಮೀಟರ್ ದೂರದಲ್ಲಿ ಹೆಣಗಳಿರುತ್ತೆ, ಆತ ಊಟ ಹಾಕಿರ್ತಾನೆ, ಆತನಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಆತನೇ ಹೆಣವನ್ನ ವಿಲೇವಾರಿ ಮಾಡ್ತಾ ಇದ್ದಿದ್ದು, ತೆಗೆದುಕೊಂಡು ಹೋಗಿ ಭೂಮಿಯನ್ನ ಹಾಗೆದು ಊಟ ಹಾಕಿ ಬಂದಿರುವಂತದ್ದು ಆತನೇ. ಸೊ ಹಾಗಾಗಿ ಸುಮಾರು ಒಂದು 30 ಸ್ಪಾಟ್ ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮನವಿಯನ್ನ ಮಾಡ್ಕೊಳ್ತಿರುವಂತದ್ದು. ಈಗ 13ನೇ ಜಾಗವನ್ನ ಬಿಟ್ಟು ಒಂದ್ ಸ್ವಲ್ಪ ಮುಂದಕ್ಕೆ ಹೋಗೋಣ, ಅದು 200 ಮೀಟರ್ ದೂರಕ್ಕೆ. ಆ 200 ಮೀಟರ್ ದೂರಕ್ಕೆ ಹೋಗ್ಬಿಟ್ಟು ನಾವು ಅಗಿಯೋಣ ಸರ್, ಅಲ್ಲಿ ಖಂಡಿತವಾಗ್ಲೂ ಅಸ್ಥಿ ಪಂಜರ ಸಿಗುತ್ತೆ, ದಯವಿಟ್ಟು GPR ಅನ್ನ ಬಳಸಿ ಅನ್ನುವ ಮುಖಾಂತರವಾಗಿ ಮನವಿ ಮಾಡ್ಕೊಳ್ತಿದ್ದಾನೆ. ಈಗಾಗಲೇ SIT ಅಧಿಕಾರಿಗಳು ಇಲ್ಲ ಯಾವುದೇ ಮೃತದೇಹ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಈ ಒಂದು ತನಿಖೆಯನ್ನ ಸ್ಟಾಪ್ ಮಾಡ್ತಾರ. ಅದಾದ ನಂತರವಾಗಿ ಇಲ್ಲ ಈತ ಹೇಳಿದ ಪ್ರಕಾರವಾಗಿ ಒಂದ್ 300 ಮೀಟರ್ ಮುಂದಕ್ಕೆ ಹೋಗ್ಬಿಟ್ಟು ಅಗಿತಾರ ಅನ್ನುವಂತ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಆದ್ರೆ ಏನೇ ಆದ್ರೂ ಕೂಡ ನಮಗ್ ಬೇಕಾಗಿರೋದು ಏನು, ಅಲ್ಲಿ ಧರ್ಮಸ್ಥಳದ ಮೇಲೆ ಬಂದಿರುವಂತ ಕೆಟ್ಟ ಹೆಸರು, ಸಾಕಷ್ಟು ಹೆಣ್ಣು ಮಕ್ಕಳ ಹತ್ಯೆ ಆಗಿದೆ, ಅವರನ್ನ ಅತ್ಯಾಚಾರ ಮಾಡಲಾಗಿದೆ, ಕೊಲೆ ಮಾಡಲಾಗಿದೆ, ಅವರ ಮೃತದೇಹದ ಮೇಲೆ ಕಾಲಗಳಿತ್ತು, ಬಟ್ಟೆ ಎಲ್ಲ ಹರಿದಿರುವಂತದ್ದಿತ್ತು, ಕೆಲವೊಂದು ಮೃತದೇಹಕ್ಕೆ ಬಟ್ಟೆಯೇ ಇರಲಿಲ್ಲ, ನಾನೇ ತೆಗೆದುಕೊಂಡು ಹೋಗಿ ಮಣ್ಣು ಮಾಡಿದ್ದೇನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ದೂರನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಮಹಿಳೆಯ ಅಸ್ಥಿ ಪಂಜರ ಪತ್ತೆ ಆಗಿಲ್ಲ ಧರ್ಮಸ್ಥಳದಲ್ಲಿ. ಮಹಿಳೆಯ ಅಸ್ಥಿ ಪಂಜರ ಪತ್ತೆ ಆದ್ರೆ ಅಕಸ್ಮಾತ್ ಈತ ಹೇಳ್ದಂಗೆ ಇಲ್ಲ ಆ ಅಸ್ಥಿ ಪಂಜರ ಅಂದ್ರೆ ಮೊದಲ ಮೃತದೇಹ ಉಣುವಂತ ಸಂದರ್ಭದಲ್ಲಿ ಅದರ ಮೇಲೆ ಅತ್ಯಾಚಾರದ ಕುರುಹುಗಳಿದ್ರೆ ಅಥವಾ ದೌರ್ಜನ್ಯದ ಕುರುಹುಗಳಿದ್ರೆ ಓಕೆ ಫೈನ್, ಧರ್ಮಸ್ಥಳದಲ್ಲಿ ಬಂತಪ್ಪ ಅಂತೂ ಫೈನಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡಂತ SIT ತನಿಖೆಯಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬಹುದು. ಆದ್ರೆ ಈಗ ಈ ತನಿಖೆಯಲ್ಲಿ ಸಿಕ್ಕಿರುವಂತದ್ದು 2 ಪುರುಷನದ್ದೇ ಅವಶೇಷಗಳು. ಅಕಸ್ಮಾತ್ ಈಗ 13ನೇ ಸ್ಪಾಟ್ ಅನ್ನ ಬಿಟ್ಟು ಆ ಜಾಗವನ್ನ ಬಿಟ್ಟು ಈಗ 14, 15, 16 ಹಿಂಗ್ ಮುಂದಕ್ಕೆ ಹೋದ್ರೆ 200 ಮೀಟರ್ ಮುಂದಕ್ಕೆ 200 ಮೀಟರ್ ಹಿಂದಕ್ಕೆ ಅಕ್ಕ ಪಕ್ಕ ಲೆಫ್ಟ್ ರೈಟ್ ಅಂತ ತೆಗೆದುಕೊಂಡು ಹೋದ್ರು ಕೂಡ ಆತ ಹೇಳಿದ ರೀತಿಯಲ್ಲಿ ಈಗ ತೋರಿಸಿರೋದೆಲ್ಲ ಕೂಡ ಖಾಲಿ ಜಾಗ ಎಲ್ಲ ಕೂಡ ಖಾಲಿ ಬರೀ ಮಣ್ಣು ಸಿಗ್ತಿದೆ, ಅಗೆದಷ್ಟು ಮಣ್ಣು ಬರ್ತಾ ಇದೆ, ಹಳೆ ಮಣ್ಣು ಬರ್ತಾ ಇದೆ, ಮೇಲ್ಗಡೆ ಹಾಕಿರುವಂತ ಮಣ್ಣು ಸಿಗ್ತಾ ಇದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ಪ್ರಕರಣ ಅಗೆದಂತೆ ಆಳವಾಗಿ ಹೋಗ್ತಿದೆ ಹೊರತು ನಮ್ಗೆ ಯಾವುದೇ ಕುರುಹುಗಳು ಪತ್ತೆ ಆಗ್ತಿಲ್ಲ. ಸರ್ಕಾರದಿಂದ ಒಂದು ತಲೆ ಕೆಡಿಸ್ಕೊಂಡಿರುವಂತದ್ದು ವೆಚ್ಚ, ದಿನಕ್ಕೆ 1,50,000 ರೂಪಾಯಿ ಖರ್ಚಾಗ್ತಿದೆ. ಅಧಿಕಾರಿಗಳಿಗೆ ಯಾವ ಊಟ ಬೇಕು ಅದೇ ಊಟ ಆಗಬೇಕು, ಅಧಿಕಾರಿಗಳು ಎಲ್ಲಿ ಉಳ್ಕೋಬೇಕು ಅಲ್ಲೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು. ಇನ್ನ ಪೆಟ್ರೋಲ್ ಡೀಸೆಲ್ ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ JCB ಚಾರ್ಜ್, ಅಲ್ಲಿ ಬಂದಂತ ಪೌರ ಕಾರ್ಮಿಕರಿಗೆ ಅವ್ರಿಗೊಂದಷ್ಟು ಹಣ, ಈ ರೀತಿಯಾಗಿ ಸೊ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಅನಾಮಿಕ ವ್ಯಕ್ತಿ ಹೇಳಿದ ರೀತಿಯಲ್ಲಿ SIT ಅಧಿಕಾರಿಗಳು ಕೇಳಿ 13ನೇ ಸ್ಪಾಟ್ ಅನ್ನ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ.